ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಗಳೂರು ಬುಲ್ಸ್ ಮ್ಯಾಚ್ ಡೇ. ಇವತ್ತು ಬೆಂಗಳೂರು ಬುಲ್ಸ್ ವರ್ಸಸ್ ಪಾಟ್ನಾ ಪೈರೇಟ್ಸ್ ಇವತ್ತಿನ ಮೊದಲ ಪಂದ್ಯ. ಅಂದರೆ ಇವತ್ತು 3 ಮ್ಯಾಚ್ ಇರುತ್ತೆ. ಸೊ ಮೊದಲ ಪಂದ್ಯ ಇವತ್ತಿನದು 7:30ಗೆ ಸ್ಟಾರ್ಟ್ ಆಗುತ್ತೆ. ಆ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ವರ್ಸಸ್ ಪಾಟ್ನಾ ಪೈರೇಟ್ಸ್ ಮ್ಯಾಚ್ ಇದೆ. ಸೊ ಈ ಮ್ಯಾಚ್ನ ಕುರಿತಾದ ಪ್ರಿವ್ಯೂ ಹಾಗೆಯೇ ಪ್ಲೇ ಆಫ್ ಲೆಕ್ಕಾಚಾರ ಎಲ್ಲನೂ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಂಗಳೂರು ಬುಲ್ಸ್ ಮತ್ತು ಪಾಟ್ನಾ ಪೈರೇಟ್ಸ್ ನಡುವೆ ಪಂದ್ಯ ಇದೆ. ಈಗಾಗಲೇ ಒಂದು ಸರಿ ಪಾಟ್ನಾ ಪೈರೇಟ್ಸ್ ಮತ್ತು ಬೆಂಗಳೂರು ಮುಖಾಮುಖಿ ಆಗಿದ್ದರು. ಆವಾಗ ಬೆಂಗಳೂರು ಬುಲ್ಸ್ ಜಯಬೇರಿಯನ್ನು ಸಾಧಿಸಿದರು. ಇವತ್ತು ಕೂಡ ಅದೇ ರೀತಿ ಆಗಲಿ ಅಂತ ನಾವು ಆಶಿಸೋಣ. ಸೊ ಅಯಾನ್ ಒಬ್ಬರೇ ಅವ್ರಿಗೆ ಟಾಪ್ ಪರ್ಫಾರ್ಮರ್ ಆಗಿ ಮೂಡಿ ಬರ್ತಾ ಇದ್ದಾರೆ. ಸೊ ಅಯಾನ್ ಲೋಚಬ್ ಅವರನ್ನು ಟ್ಯಾಕಲ್ ಮಾಡ್ತಾ ಹೋದರೆ ಮ್ಯಾಚ್ ಸುಲಭವಾಗುತ್ತೆ ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ಮತ್ತಾರು ಅವ್ರ ಕಡೆ ಅಷ್ಟು ಹೇಳಿಕೊಳ್ಳುವಷ್ಟು ಚೆನ್ನಾಗಿ ರೈಡ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಹಾಗೆ ಮಾಡಿದ್ರೆ ಬೆಂಗಳೂರು ಕಡೆ ಸ್ವಲ್ಪ ಮ್ಯಾಚ್ ಬರುತ್ತೆ ಇವತ್ತು. ಸೊ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಎಲ್ಲ ನಾವು ಅಂದ್ಕೊಂಡ ಥರನೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನಿನ್ನೆ ತೆಲುಗು ಟೈಟಾನ್ಸ್ ಸೋತಿದ್ದು ಕೂಡ ಇನ್ನೂ ಕೂಡ ಬೂಸ್ಟ್ ಸಿಕ್ಕಿದೆ ಬೆಂಗಳೂರು ಬುಲ್ಸ್ಗೆ ಟಾಪ್ 4ನಲ್ಲಿ ಇರೋದಕ್ಕೆ ಅಂತಲೇ ಹೇಳ್ಬೋದು. ಪುಣೇರಿ ಪಲ್ಟನ್ ಟಾಪ್ 2ಗೆ ಇನ್ಫ್ಯಾಕ್ಟ್ ಕ್ವಾಲಿಫೈ ಆಗಿದ್ದಾರೆ. ಸೊ ಒಂದು ಪ್ಲೇಸ್ ಅವ್ರದ್ದಾದರೆ ಇನ್ನೊಂದು ಪ್ಲೇಸ್ ಪ್ರೊಬ್ಯಾಬ್ಲಿ ದಬಾಂಗ್ ಡೆಲ್ಲಿ ಅವ್ರಿಗೆ ಕಡೆ ಹೋಯಿತು ಅಂತ ಹೇಳಿದ್ರೆ ನಮ್ಮ ಮೇಲೆ ತೆಲುಗು ಟೈಟಾನ್ಸ್ ಇದ್ದಾರೆ, ಸ್ಕೋರ್ ಡಿಫ್ರೆನ್ಸ್ ಜಾಸ್ತಿ ಇರೋದ್ರಿಂದ. ಅದಾದ ಬಳಿಕ ಬೆಂಗಳೂರು ಬುಲ್ಸ್ ಬರ್ತಾರೆ. ಇಬ್ಬರದು ಸೇಮ್ ಇದೆ. ಇನ್ಫ್ಯಾಕ್ಟು 14 ಪಂದ್ಯದಲ್ಲಿ 8 ಪಂದ್ಯ ಗೆದ್ದು 6 ಪಂದ್ಯ ಸೋತಿದ್ದಾರೆ. ಇವತ್ತು ಬೆಂಗಳೂರು ಬುಲ್ಸ್ ಏನಾದರೂ ಗೆದ್ದರೆ 3ನೇ ಸ್ಥಾನಕ್ಕೆ ಸ್ಟ್ರೈಟ್ ಅವೇ ಇರ್ತಾರೆ. ಸೊ ಟಾಪ್ 4ಗೆ ತುಂಬಾ ಈಸಿ ಆಯಿತು ಅಂತಲೇ ಹೇಳ್ಬೋದು ನಿನ್ನೆ ತೆಲುಗು ಟೈಟಾನ್ಸ್ ಅವರು ಸೋತಿದ್ದು. ಸೊ ಇದೇ ರೀತಿ ಆದರೆ ಖಂಡಿತ ಟಾಪ್ 4ಅನ್ನು ಪ್ರವೇಶ ಮಾಡ್ತಾರೆ ಬುಲ್ಸ್ ತಂಡ ಖಂಡಿತವಾಗ್ಲೂ. ಸೊ ಟಾಪ್ 4ನಲ್ಲಿ ಇದ್ದರೆ ಸೋತರೂ ಕೂಡ ಇನ್ನೊಂದು ಅವಕಾಶ ಇರುತ್ತೆ. ಈಗಾಗಲೇ ಹಲವಾರು ವಿಡಿಯೋದಲ್ಲಿ ಹೇಳಿದಾಗೇ ಸೊ ಅದಕ್ಕಾಗಿ ಟಾಪ್ 4 ಅಂತ ಪದೇ ಹೇಳ್ತಾ ಇರೋದು. ಸೊ ನೋಡೋಣ. ಇನ್ನೂ ಕಾಂಪಿಟೇಟರ್ಸ್ ಇದ್ದಾರೆ, ಯುಮುಂಬಾ ಮತ್ತು ಹರಿಯಾಣ ಸ್ಟೀಲರ್ಸ್. ಸೊ ಅವರು ಒಂದು ಪಂದ್ಯ ಕಡಿಮೆ ವಿನ್ ಆಗಿದ್ದಾರೆ ಬೆಂಗಳೂರು ಬುಲ್ಸ್ಗಿಂತ. ಸೊ ಹಾಗಾಗಿ ಬೆಂಗಳೂರು ಬುಲ್ಸ್ 3 ಅಥವಾ 4 ಪಂದ್ಯ ಗೆದ್ದರೆ 4 ಪಂದ್ಯದಲ್ಲಿ 3 ಪಂದ್ಯ ಗೆದ್ರಂತೂ ಟಾಪ್ 4 ಪಕ್ಕ ಅಂತ ಹೇಳ್ಬೋದು ಅಂತ ಅನಿಸ್ತಾ ಇದೆ ಇವಾಗ ನೋಡ್ತಾ ಇದ್ದರೆ. ಸೊ ಚೇಂಜ್ ಆಗ್ತಾ ಇರುತ್ತೆ ಬೇರೆ ತಂಡಗಳು ವಿನ್ ಅಥವಾ ಸೋಲನ್ನು ಅನುಭವಿಸ್ತಾ ಇದ್ದಾಗ. ಸೊ ಈಗ ಸದ್ಯಕ್ಕಂತೂ ತುಂಬಾ ಕ್ಲಿಯರ್ ಆಗಿದೆ. ವಿನ್ ಆದರೆ ಸ್ಟ್ರೈಟ್ ಅವೇ ಹೋಗ್ತಾರೆ ಅಂತ ಅನಿಸ್ತದೆ ಟಾಪ್ 4ಗೆ. ಇನ್ನು ಮ್ಯಾಚ್ನ ವಿಚಾರಕ್ಕೆ ಬರೋದಾದರೆ ಪಾಟ್ನಾ ಪೈರೇಟ್ಸ್ ವಿರುದ್ಧ ಪ್ರಾಬಬ್ಲಿ ಈಸಿ ಆಗ್ಬೋದು. ಯಾಕಂದರೆ ಕೊನೆಯ ಸ್ಥಾನದಲ್ಲಿದ್ದಾರೆ ಪಾಟ್ನಾ ಈ ಸೀಸನ್ನಲ್ಲಿ. ಅಷ್ಟೊಂದು ಹೇಳಿಕೊಳ್ಳುವಷ್ಟು ಪರ್ಫಾರ್ಮೆನ್ಸಸ್ ಏನೂ ಬರ್ತಾ ಇಲ್ಲ. ಬೆಂಗಳೂರು ಬುಲ್ಸ್ ಅಂತೂ ಅದ್ಭುತ ಫಾರ್ಮ್ನಲ್ಲಿದ್ದಾನೆ, ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಆದರೂ ಕೂಡ ಆ ಜೋಶನ್ನು ಖಂಡಿತವಾಗ್ಲೂ ಬೆಂಗಳೂರು ಬುಲ್ಸ್ ಕಂಟಿನ್ಯೂ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹ್ಯಾಟ್ರಿಕ್ ವಿನ್ನೊಂದಿಗೆ ಇವಾಗ ಬೆಂಗಳೂರು ಬುಲ್ಸ್ ಸಖತ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ. ಕೊನೆಯ ಲಾಸ್ಟ್ 5 ಮ್ಯಾಚ್ ಅಂತೂ 2 ಮ್ಯಾಚ್ ಸೋತಿದ್ದು ಕೂಡ ಟೈ ಬ್ರೇಕರ್ನಲ್ಲಿ ಸೋತಿದ್ದಾರೆ. 3 ಪಂದ್ಯ ಹ್ಯಾಟ್ರಿಕಾಗಿ ವಿನ್ ಆಗಿದ್ದಾರೆ. ಸೊ ಹಾಗಾಗಿ ಸಖತ್ ಕಾನ್ಫಿಡೆನ್ಸ್ನಲ್ಲಿ ನುಗ್ತಾ ಇದ್ದಾರೆ ಬುಲ್ಸು. ಸೊ ಇವತ್ತು ಕೂಡ ಗೆಲ್ಲೋ ಎಲ್ಲ ಸಾಧ್ಯತೆಗಳು ನನ್ನ ಪ್ರಕಾರ ಕಾಣ್ತಾ ಇದೆ. ಸೊ ಇದು ಈ ರೀತಿ ಇವತ್ತಿನ ಪಂದ್ಯ ಆಗ್ಬೋದು. ಇನ್ನು ಹೆಡ್ ಟು ಹೆಡ್ನಲ್ಲಂತೂ ಪಾಟ್ನಾ ಪೈರೇಟ್ಸೇ ಮುಂದಿದ್ದಾರೆ ಓವರಾಲ್ ಆಗಿ ನೋಡ್ತಾ ಅಂದರೆ. 26 ಪಂದ್ಯ 2 ತಂಡ ಮುಖಾಮುಖಿ ಆಗಿದ್ದರೆ ಬೆಂಗಳೂರು ಬುಲ್ಸ್ 8ರಲ್ಲಿ ವಿನ್ ಆದರೆ ಪಾಟ್ನಾ 14ರಲ್ಲಿ ವಿನ್ ಆಗಿದ್ದಾರೆ. ಸೊ ಹೆಡ್ ಟು ಹೆಡ್ ವಿಚಾರಕ್ಕೆ ಬಂದರೆ ಖಂಡಿತವಾಗ್ಲೂ ಮೇಲುಗೈ ಇರೋದು ಪಾಟ್ನಾ ಪೈರೇಟ್ಸ್ಗೆ. ಆದರೆ ಈ ಸೀಸನ್ ಬಗ್ಗೆ ಮಾತನಾಡೋದಾದರೆ ಖಂಡಿತವಾಗ್ಲೂ ಸ್ಟ್ರೈಟ್ ಅವೇ ಬೆಂಗಳೂರು ಕಡೆನೇ ಹೇಳ್ತಾರೆ ಎಲ್ಲರೂ ಯಾರು ವಿನ್ ಆಗ್ಬೋದು ಅಂತ ಹೇಳಿದ್ರೆ. ಸೊ ಇವತ್ತು ವಿನ್ ಆದರೆ ಖಂಡಿತವಾಗ್ಲೂ 3ನೇ ಸ್ಥಾನಕ್ಕೆ ಜಂಪ್ ಆಗ್ತಾರೆ ಬೆಂಗಳೂರು ಬುಲ್ಸ್ ತಂಡ. ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಇವತ್ತು ಒಂದು ಗೆದ್ದರೆ ಖಂಡಿತ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ಬೋದು ಅಂತ ಅನಿಸ್ತಾ ಇದೆ. ಅನ್ನು ಟಾಪ್ 4ಗೆ ಹೋಗೋದಕ್ಕಂತೂ ನೆಕ್ಸ್ಟ್ ಲೆವೆಲ್ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತು ವಿನ್ ಆದರೆ. 3ನೇ ಸ್ಥಾನಕ್ಕೆ ಏರೋದಲ್ಲದೇ ಪೊಸಿಷನನ್ನು ಖಚಿತ ಮಾಡ್ಕೊಳ್ಳೋದ್ರಲ್ಲಿ ಮುಂದೆನೇ ಇಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಇವತ್ತಿನ ಪಂದ್ಯ ಏನಾಗುತ್ತೆ ಅಂತ. ಪ್ರಾಬಬ್ಲಿ ವಿನ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.